ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಜಿಯೋ ಗ್ರಾಹಕರಿಗೆ ಬಿಗ್ ಶಾಕಿಂಗ್ ಸುದ್ದಿಯೊಂದು ಇದೆ. ಸದ್ದಿಲ್ಲದೆ ಮಾಯವಾದ ಜನಪ್ರಿಯ ರೀಚಾರ್ಜ್ ಪ್ಲಾನ್ಗಳು. ಹಾಗಿದ್ರೆ ಇನ್ನು ಮುಂದೆ ನೀವು ಏನು ಮಾಡಬೇಕು? ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ರಿಲಯನ್ಸ್ ಜಿಯೋ ತನ್ನ ಪ್ರೀಪೇಡ್ ಪ್ಲಾನ್ಗಳ ಪಟ್ಟಿಯಲ್ಲಿ ಸದ್ದಿಲ್ಲದೆ ದೊಡ್ಡ ಬದಲಾವಣೆಯನ್ನ ಮಾಡಿದೆ. ಜನಪ್ರಿಯವಾಗಿದ್ದ 2 ಬಜೆಟ್ ಪ್ಯಾಕ್ಗಳಾದ 209 ಮತ್ತು 249 ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಅಗ್ಗದ ಬೆಲೆಯಲ್ಲಿ ದಿನನಿತ್ಯದ ಡೇಟಾ ಅವಲಂಬಿಸಿದ ಲಕ್ಷಾಂತರ ಗ್ರಾಹಕರಿಗೆ ನೇರ ಪರಿಣಾಮವನ್ನು ಬೀರಿದೆ. ಇದೀಗ ಗ್ರಾಹಕರು ತಮ್ಮ ಮಂತ್ಲಿ ಪ್ಲಾನ್ ರಿನ್ಯೂ ಮಾಡಲು ಹೋದಾಗ ಈ ಬದಲಾವಣೆಗಳು ಈಗ ಮೈ ಜಿಯೋ ಆಪ್ನಲ್ಲಿ 199ರ ಹೊಸ ಪ್ರೀಪೇಡ್ ಪ್ಲಾನ್ ಅನ್ನು ಹೈಲೈಟ್ ಮಹತ್ವದ ಬದಲಾವಣೆಗಳನ್ನು ತನ್ನ ಪ್ಲಾನ್ಗಳನ್ನು ಸರಳಗೊಳಿಸಲು ಮತ್ತು ಗ್ರಾಹಕರನ್ನ ಬೇರೆ ಬೇರೆ ಪ್ಯಾಕ್ಗಳತ್ತ ಸೆಳೆಯುವುದಕ್ಕೆ ಜಿಯೋ ಇದೀಗ ಈ ತಂತ್ರವನ್ನು ರೂಪಿಸಿದೆ. ಇದು ಗ್ರಾಹಕರು ತಮ್ಮ ದಿನನಿತ್ಯದ ಅಗತ್ಯಗಳಿಗಾಗಿ ಬೇರೆ ಬೆಲೆಯ ಪ್ಲಾನ್ಗಳನ್ನು ಆರಿಸಿಕೊಳ್ಳುವಂತೆ ಮಾಡುತ್ತೆ. ಇನ್ನು ಬಜೆಟ್ ಬಳಕೆದಾರರಿಗೆ ಬೆಸ್ಟ್ ಜಿಯೋ ಪ್ರೀಪೇಡ್ ಪ್ಲಾನ್ಗಳು ಕೂಡ ಇವೆ. ಕಡಿಮೆ ಬೆಲೆಯಲ್ಲಿ ಉತ್ತಮ ಸೌಲಭ್ಯ ಬಯಸುವವರಿಗಾಗಿ ಇದೀಗ 199 ಇದರಲ್ಲಿ ಗ್ರಾಹಕರಿಗೆ 18 ದಿನದವರೆಗೆ ಪ್ರತಿದಿನ 1.5 GB ಡೇಟಾ, ಅದೇ ರೀತಿ ಇದರೊಂದಿಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಮತ್ತು ದಿನಕ್ಕೆ 100 SMS ಸೌಲಭ್ಯ ಇದೆ. ಇನ್ನು ಅಲ್ಪಾವಧಿಗೆ ರೀಚಾರ್ಜ್ ಮಾಡಿಸಿಕೊಳ್ಳುವವರಿಗೆ ಇದೊಂದು ಉತ್ತಮ ಆಯ್ಕೆ ಕೂಡ ಆಗಿದೆ. ಇನ್ನು ದಿನದ ಡೇಟಾ ಮಿತಿ ಚೆನ್ನಾಗಿದ್ದು ವ್ಯಾಲಿಡಿಟಿ ಅವಧಿ ಕಡಿಮೆ ಇರುವುದು ಅನೇಕರಿಗೆ ಅಚ್ಚರಿ ಮೂಡಿಸಬಹುದು. ಹಿಂದೆ ಇದ್ದ 209 ಪ್ಲಾನ್ನಲ್ಲಿ ಇದೇ ಬೆಲೆಗೆ ಹೆಚ್ಚಿನ ದಿನಗಳ ವ್ಯಾಲಿಡಿಟಿ ಸಿಗ್ತಾ ಇತ್ತು. ಈಗ ಗ್ರಾಹಕರು ಹೆಚ್ಚು ಡೇಟಾ ಬೇಕೋ ಅಥವಾ ಹೆಚ್ಚು ದಿನಗಳಲ್ಲಿ ವ್ಯಾಲಿಡಿಟಿ ಬೇಕೋ ಎಂಬುದನ್ನು ಯೋಚಿಸಿ ನಿರ್ಧಾರ ಮಾಡಬೇಕಾಗಿದೆ. ಬಜೆಟ್ ಬಗ್ಗೆ ಗಮನ ಹರಿಸುವವರಿಗೆ ಇದೊಂದು ಸರಿಯಾದ ಪ್ಲಾನ್ ಆರಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತೆ. ಕೇವಲ ಡೇಟಾ ಮಾತ್ರವಲ್ಲದೆ ಜಿಯೋ ತನ್ನ ಡಿಜಿಟಲ್ ಅಪ್ಲಿಕೇಶನ್ ಸೌಲಭ್ಯವನ್ನು ಮುಂದುವರಿಸಿದೆ. 199 ರೂಪಾಯಿ ಪ್ಲಾನ್ ನಲ್ಲಿ ಜಿಯೋ ಟಿವಿ, ಜಿಯೋ ಸಿನಿಮಾ, ಜಿಯೋ ಕ್ಲೌಡ್ ಸ್ಟೋರೇಜ್ ಸೇವೆಗಳು ಸಿಗಲಿವೆ. ಆದರೆ ಇದರಲ್ಲಿ ಡಿಸ್ನಿ ಪ್ಲಸ್, ಹಾಟ್ಸ್ಟಾರ್ ಮತ್ತು ನೆಟ್ಫ್ಲಿಕ್ಸ್ ಅಂತ ಪ್ರೀಮಿಯಂ OTT ಚಂದಾದಾರಿಕೆ ಇರುವುದಿಲ್ಲ. ಅಂತಹ ಸೌಲಭ್ಯ ಬೇಕಿರುವವರು ಹೆಚ್ಚಿನ ಬೆಲೆಯ ಪ್ಯಾಕ್ ಅನ್ನು ನೋಡಬೇಕಾಗುತ್ತೆ. ಇನ್ನು 299 ರೂಪಾಯಿ ಪ್ಲಾನ್ ಇಂದಿಗೂ ನಂಬಿಕಸ್ಥ ಆಯ್ಕೆಯಾಗಿದೆ. ಇದರಲ್ಲಿ 199 ಪ್ಲಾನ್ ಅಂತೆ ದಿನಕ್ಕೆ 1.5 GB ಡೇಟಾ ಸಿಗುತ್ತೆ. ಇದರ ವ್ಯಾಲಿಡಿಟಿ 28 ದಿನದವರೆಗೆ ಇರುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಕೂಡ